ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರವು ಕನ್ನಡಿಗರಿಗೆ ನೀಡಿದಂತಹ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡಿದ್ವಿ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ 50% 75% ಮೀಸಲಾತಿಯನ್ನು ಸಚಿವ ಸಂಪುಟ ಅನುಮೋದನೆ ಮಾಡಿದೆ ಹಾಗೂ ಗುರುವಾರದಂದು ವಿಧಾನಸಭೆಯಲ್ಲಿಯೂ ಕೂಡ ಈ ಬಗ್ಗೆ ಮಂಡನೆ ಆಗುತ್ತೆ ಅಂತ ಹೇಳಿದರು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯಂತಾಗಬೇಕು ಎಂಬುದು ಕನ್ನಡಿಗರ ಬಹುದಿನದ ಬೇಡಿಕೆಯಾಗಿತ್ತು ಹಾಗೂ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಸಮ್ಮತಿಯನ್ನು ನೀಡಿತ್ತು. ಆದರೆ ಕನ್ನಡಿಗರಿಗೆ ನೀಡಿದಂತಹ ಸಿಹಿ ಸುದ್ದಿ ಬಹಳ ಕಾಲದವರೆಗೆ ಉಳಿಯದಂತಾಯಿತು. ಅಂದರೆ ಕರ್ನಾಟಕದಲ್ಲಿ ಇರತಕ್ಕಂತಹ ಕಂಪನಿಗಳು, ಖಾಸಗಿ ಕಂಪನಿಗಳು, ಕಾರ್ಖಾನೆಗಳು ಮತ್ತು ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ 50% 75% ಮೀಸಲಾತಿ ಸಿಗಬೇಕು ಅನ್ನುವಂತಹ ಒಂದು ಮಸೂದೆ ಮಂಡನೆಯಾಗಿತ್ತು. ಅದರ ಪ್ರಕಾರ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು, ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳು ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50% 75% ಮೀಸಲಾತಿಯನ್ನು ನೀಡಬೇಕು ಹಾಗೂ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 50% ಮೀಸಲಾತಿಯನ್ನು ನೀಡಬೇಕು ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 75% ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಈ ಮಸೂದೆಯ ಮುಖ್ಯ ವಿಷಯವಾಗಿತ್ತು. ಇದರಂತೆ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ನೀಡಬೇಕು ಅನ್ನೋದು ಒಂದು ಈ ಕರ್ನಾಟಕ ಸರ್ಕಾರ ಸಂಪುಟದ ಒಂದು ಅನುಮೋದನೆಯಾಗಿತ್ತು. ಈ ಬಗ್ಗೆ ಟ್ವೀಟ್ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೆಲವೇ ಗಂಟೆಗಳಲ್ಲಿ ತಮ್ಮ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ. ಹಾಗಾದರೆ ತಾವೇ ಮಾಡಿದ ಟ್ವೀಟನ್ನು ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿದ ಸಿದ್ದರಾಮಯ್ಯನವರು ಯಾವ ಒಂದು ಒತ್ತಡಕ್ಕೆ ಮಣಿದು ಈ ತಮ್ಮ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋದು ವಿಚಾರ ಮಾಡತಕ್ಕಂತಹ ವಿಷಯವಾಗಿದೆ. ಈ ಮಸೂದೆಗೆ ಉದ್ಯಮಿಗಳ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಈ ಉದ್ಯಮಿಗಳ ಒಂದು ಒತ್ತಡಕ್ಕೆ ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀಯುತ ಸಿದ್ದರಾಮಯ್ಯನವರು ಮಣಿದರ ಅನ್ನೋ ಒಂದು ವಿಚಾರ ಇಲ್ಲಿ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಈಗ ಸರ್ಕಾರದ ಸಚಿವ ಸಂಪುಟ ಸದಸ್ಯರುಗಳು ಹೇಳೋ ಮಾತು ಏನಂತಂದರೆ, ಎಲ್ಲರೊಂದಿಗೂ ಮತ್ತೊಮ್ಮೆ ನಾವು ಚರ್ಚೆಯನ್ನು ಮಾಡಿ ಈ ವಿಷಯದ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಇದೀಗ ಈ ವಿಷಯದಲ್ಲಿ ಉಲ್ಟಾ ಹೊಡೆದು ಮಾತಾಡ್ತಾ ಇದ್ದಾರೆ. ಏನು ಹಾಗಾದರೆ ವಿಷಯ? ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕನ್ನಡಿಗರಿಗೆ ಹಾಗಾದರೆ ಖಾಸಗಿ ಉದ್ಯೋಗ ವಲಯಗಳಲ್ಲಿ ಮೀಸಲಾತಿ ಸಿಗೋದೇ ಇಲ್ವಾ? ಬುಧವಾರ ಈ ಬಗ್ಗೆ ಮಾತನಾಡಿದ ಸಿಎಂ ಅವರು, ಕರ್ನಾಟಕದ ಜನರ ಹಿತರಕ್ಷಣೆಯೇ ತಮ್ಮ ಸರ್ಕಾರದ ಮೊದಲ ಆದ್ಯತೆ ಹಾಗೂ ಕರ್ತವ್ಯ ಅಂತ ಹೇಳಿ ನಂತರ ಕೆಲವೇ ಗಂಟೆಗಳಲ್ಲಿ ತಮ್ಮ ಟ್ವೀಟನ್ನು ಡಿಲೀಟ್ ಮಾಡ್ತಾರೆ. ಈ ಒಂದು ಟ್ವೀಟ್ ಹೊರಬೀಳುತ್ತಿದ್ದಂತೆ ನಮ್ಮ ಕರ್ನಾಟಕದಲ್ಲಿ ಹೂಡಿಕೆ ಮಾಡಿರುವಂತಹ ಖಾಸಗಿ ಕಂಪನಿಗಳೇನಿದ್ದಾವೆ ಅವು ತಮ್ಮ ಹೂಡಿಕೆಯನ್ನು ಬೇರೆ ರಾಜ್ಯಗಳಿಗೆ ಸ್ಥಳಾಂತರಿಸುತ್ತೇವೆ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಉದ್ಯಮಿಗಳು ಹಾಗೂ ಸಾಫ್ಟ್ವೇರ್ ಕಂಪನಿಗಳು ಹೆಚ್ಚಿನ ಸ್ಥಾನವನ್ನು ಹೊಂದಿದ್ದು ಅವೆಲ್ಲವೂ ಇಲ್ಲಿನ ಭೂಮಿ, ನೀರು, ವಿದ್ಯುತ್ ಎಲ್ಲವನ್ನೂ ಬಳಸಿಕೊಂಡರೂ ಕೂಡ ಕೆಲಸವನ್ನು ಕೊಡ್ತಾ ಇರೋದು ಮಾತ್ರ ಹೊರ ರಾಜ್ಯದ ಜನಗಳಿಗೆ ಅನ್ನೋದು ನೋವಿನ ಸಂಗತಿಯಾಗಿದೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಈ ಎಲ್ಲ ಕಂಪನಿಗಳಿಗೆ, ಕಾರ್ಖಾನೆ ಹಾಗೂ ಉದ್ಯಮಗಳಿಗೆ ನಮ್ಮ ಕರ್ನಾಟಕದ ಜನತೆಗೆ ಹೆಚ್ಚಿನ ಉದ್ಯೋಗ ನೀಡಬೇಕು ಅಂತ ಈ ಒಂದು ಮಸೂದೆಯ ಅಂಗೀಕಾರವನ್ನು ಪ್ರಸ್ತಾಪ ಮಾಡಿದಾಗ ಸಾಕಷ್ಟು ಉದ್ಯಮಿಗಳಿಂದ ಇದಕ್ಕೆ ಬಹಳ ತೀವ್ರತರವಾದಂತಹ ಒಂದು ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ಈ ಎಲ್ಲ ಬೆಳವಣಿಗೆಗಳಿಂದ ಹೆಚ್ಚಿನ ಒಂದು ವಿರೋಧ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಸಾಫ್ಟ್ವೇರ್ ಕಂಪನಿಗಳಿಂದ ಆಗ್ತಾ ಇದೆ. ಅವುಗಳ ಪ್ರಕಾರ ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಿ ಪ್ರಾರಂಭ ಮಾಡಿರುವ ಕಂಪನಿಗಳು, ಉದ್ಯಮಗಳು ಹಾಗೂ ಸಂಸ್ಥೆಗಳಿಗೆ ಅರ್ಹ ಅಭ್ಯರ್ಥಿಗಳು ಅಂದರೆ ಸ್ಕಿಲ್ಡ್ ಎಂಪ್ಲಾಯಿಗಳ ಅವಶ್ಯಕತೆ ಹೆಚ್ಚಾಗಿರೋದರಿಂದ ಇಂತಹ ಒಂದು ರಿಸರ್ವೇಷನ್ ಕಾಯ್ದೆಯಿಂದ ನಮ್ಮ ಕಂಪನಿಗಳಿಗೆ ತೊಂದರೆ ಉಂಟಾಗುತ್ತದೆ. ಹಾಗಾಗಿ ನಾವು ಪರ ರಾಜ್ಯಗಳಿಗೆ ಅನಿವಾರ್ಯವಾಗಿ ನಮ್ಮ ಹೂಡಿಕೆಯನ್ನು ಒಯ್ಯಬೇಕಾಗುತ್ತೆ ಅಂತ ಕಂಪನಿಯವರು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತವೆ. ಕರ್ನಾಟಕದ ಒಟ್ಟು GDPಯ 25% ಭಾಗ ಇಂತಹ ಕಂಪನಿಗಳಿಂದಲೇ ನಮ್ಮ ಕರ್ನಾಟಕಕ್ಕೆ ಬರೋದು. ಈ ಬಗ್ಗೆ ನಮ್ಮ ಸರ್ಕಾರ ಮತ್ತೆ ಮರುಯೋಚಿಸುವಂತೆ ಮಾಡಿದೆ. ಈ ಹಿಂದೆ ಬೇರೆ ರಾಜ್ಯಗಳಲ್ಲೂ ಕೂಡ ಸರ್ಕಾರ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿತ್ತು.
ಹೂಡಿಕೆದಾರರಿಗಾಗಿ ಕಾಯುತ್ತಿರುವಂತಹ ಸರ್ಕಾರ ಇಂತಹ ಒಂದು ಕಾಯ್ದೆಯ ಒತ್ತಡವನ್ನು ನಮ್ಮ ರಾಜ್ಯಕ್ಕೆ ಹೂಡಿಕೆ ಮಾಡಲು ಬರುವಂತಹ ಹೂಡಿಕೆದಾರರ ಮೇಲೆ ಹಾಕಿದಾಗ ಅವರು ಈ ಬಗ್ಗೆ ಯೋಚಿಸಿ ಬೇರೆ ರಾಜ್ಯಗಳಿಗೆ ಹೊರಡುವ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಎಲ್ಲ ಸೌಕರ್ಯಗಳನ್ನು ರಾಜ್ಯದಿಂದ ಪಡೆದುಕೊಳ್ಳುತ್ತಿರುವಂಥ ಹೂಡಿಕೆದಾರರು ಅವುಗಳಿಗಾಗಿ ನಾವು ಸಾಕಷ್ಟು ಹಣವನ್ನು ನೀಡುತ್ತೇವೆ ಮತ್ತು ಆ ಸೌಕರ್ಯಗಳನ್ನು ಪಡೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ ಸರಿಯಾದದ್ದೇ ಆಗಿದೆ. ಹಾಗಾದರೆ ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಈ ರೀತಿಯ ಅನ್ಯಾಯವಾಗುವುದು ಹಾಗೂ ಬೇರೆ ರಾಜ್ಯಗಳ ಜನತೆ ಕರ್ನಾಟಕಕ್ಕೆ ಬಂದು ಒಳ್ಳೆಯ ಕಂಪನಿಗಳಲ್ಲಿ ಒಳ್ಳೆಯ ಉದ್ಯೋಗಗಳನ್ನು ಪಡೆದುಕೊಂಡು ಇಲ್ಲಿನ ಜನಗಳಿಗಿಂತ ಚೆನ್ನಾಗಿ ಬದುಕಿ ಬಾಳಿ ನಮ್ಮ ಜನಗಳ ಮೇಲೇ ದಬ್ಬಾಳಿಕೆ ಮಾಡೋದು ಎಷ್ಟು ರೀತಿಯಲ್ಲಿ ಸರಿ ಅಂತ ಜನಗಳು ಪ್ರಶ್ನಿಸುವಂತಾಗಿದೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ಕೇಳೋದಾದರೆ ಇದಕ್ಕೆ ನಮ್ಮ ಸರ್ಕಾರದಿಂದಲೇ ಪರಿಹಾರ ದೊರಕಿಸಿಕೊಡಬೇಕಾಗತ್ತೆ. ಯಾವ ರೀತಿ ಅಂತ ಕೇಳೋದಾದರೆ ಕಂಪನಿಗಳು ಹೊರ ರಾಜ್ಯದ ಜನಗಳಿಗೆ ಉದ್ಯೋಗ ನೀಡಲು ಪ್ರಮುಖ ಕಾರಣಗಳೇನು ಅನ್ನೋದಾದರೆ ಅವರಿಗೆ ಅವರ ಸಂಸ್ಥೆಗಳಿಗೆ ಅವರ ಕಂಪನಿಗಳಿಗೆ ಬೇಕಾಗಿರತಕ್ಕಂತಹ ಅರ್ಹ ಅಭ್ಯರ್ಥಿಗಳು ಅಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಕೊರತೆ ಮುಖ್ಯ ಕಾರಣ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಉದ್ಯೋಗಗಳು ಖಾಲಿ ಇದ್ದರೂ ಕೂಡ ಅವುಗಳಿಗೆ ಬೇಕಾದಂತಹ ಅರ್ಹತೆ ಅಥವಾ ಸ್ಕಿಲ್ಗಳ ಕೊರತೆ ನಮ್ಮ ರಾಜ್ಯದ ಜನರನ್ನು ನಿರುದ್ಯೋಗಿಯನ್ನಾಗಿ ಮಾಡಲಿಕ್ಕೆ ಒಂದು ಮುಖ್ಯವಾದ ಕಾರಣ ಆಗಿದೆ. ಹಾಗಾದರೆ ಸರ್ಕಾರ ಯಾಕೆ ಈ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡಬಾರ್ದು? ಹೆಚ್ಚು ಮಾಡಿ ಸರ್ಕಾರ ಒಂದು ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಈ ಕಂಪನಿಗಳ ಹಾಗೂ ಇಂಡಸ್ಟ್ರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಅವರುಗಳಿಗೆ ಅಗತ್ಯ ಇರುವಂತಹ ಸ್ಕಿಲ್ಗಳನ್ನು ಕಾಲೇಜು ವಿದ್ಯಾರ್ಥಿಗಳಿಂದಲೇ ಪ್ರಾರಂಭಿಸಿ ಸಾಕಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ತೆಗೆದು ಸಂಬಂಧಪಟ್ಟ ಇಂಡಸ್ಟ್ರಿಗಳಿಂದ ಹಾಗೂ ಕಂಪನಿಗಳಿಂದ ತಜ್ಞರನ್ನು ತಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ತರಬೇತಿಯನ್ನು ನೀಡಿ ಅಭ್ಯರ್ಥಿಗಳನ್ನು ಅರ್ಹರನ್ನಾಗಿಸಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಮಾಡಬಾರ್ದು? ಅಲ್ಲಿಗೆ ಸ್ಕಿಲ್ಡ್ ಹಾಗೂ ಅರ್ಹ ಅಭ್ಯರ್ಥಿಗಳು ಇಲ್ಲಿಯೇ ನಮ್ಮ ಹೂಡಿಕೆದಾರರಿಗೆ, ಕಂಪನಿಗಳಿಗೆ, ಸಂಸ್ಥೆಗಳಿಗೆ, ಇಂಡಸ್ಟ್ರಿಗಳಿಗೆ ದೊರಕಿದಂತಾದಾಗ ಅವರು ಬೇರೆ ಕಡೆಯಿಂದ ಅಭ್ಯರ್ಥಿಗಳನ್ನು ತರುವಂತಹ ಪ್ರಯತ್ನ ಮಾಡುವುದು ತಪ್ಪುತ್ತೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ವಿಚಾರ ಮಾಡಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡಾಗ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರ ದೊರಕಿದಂತಾಗುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕನ್ನಡಿಗರಿಗೆ ಸಾಕಷ್ಟು ಉದ್ಯೋಗ ದೊರಕಿದಂತಾಗುತ್ತೆ. ಅರ್ಹತೆಯನ್ನು ನಿರ್ಮಾಣ ಮಾಡಿಕೊಡಬೇಕು, ಅಭ್ಯರ್ಥಿಗಳನ್ನು ಅರ್ಹರನ್ನಾಗಿಸಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಬೇಕು. ಅಲ್ಲಿಗೆ ನಮ್ಮ ರಾಜ್ಯದ ಜನತೆಗೆ, ಕರ್ನಾಟಕದ ಜನತೆಗೆ, ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಇಲ್ಲಿಯೇ ದೊರಕುವಂತಾಗುತ್ತೆ. ಇದು ಸರ್ಕಾರ ಮಾಡಬೇಕಾದಂತಹ ಒಂದು ಪ್ರಮುಖ ಕೆಲಸವಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಚಾರಗಳು ಹಾಗೂ ಸಮಸ್ಯೆಗಳಿಗೆ ಸರ್ಕಾರದಿಂದಲೇ ಪರಿಹಾರ ದೊರಕಬೇಕು, ಅನುಕೂಲಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವೆಲ್ಲರೂ ಮಾಡ್ತಾ ಕರ್ನಾಟಕದ ಜನತೆಗೆ ಶುಭವನ್ನು ಹಾರೈಸೋಣ. ಸ್ನೇಹಿತರೆ, ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬಹಳಷ್ಟು ಜನಗಳಿಗೆ ವಿಷಯ ತಲುಪಲಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.